ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸನನ್ನು ಧಾರಾವಾಹಿಯ 11ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಿಂದಿನ ಸಂಚಿಕೆಯನ್ನು ನೀವೆಲ್ಲ ಕೇಳಿ ಆನಂದಿಸಿದ್ದೀರಿ ಅಂತ ಭಾವಿಸಿ ಮುಂದಿನ ಅಧ್ಯಾಯಕ್ಕೆ ಈಗ ಹೋಗೋಣ. ಸರಯು ರಾತ್ರಿ ಕಳೆದು ಬೆಳಗಾಗುವುದನ್ನೇ ಕಾಯುತ್ತಿದ್ದಳು. ಸುಮಂತನಿಗೆ ತನ್ನ ಬಗ್ಗೆ ಏನು ಗೊತ್ತು, ಎಷ್ಟು ಗೊತ್ತು, ಹೇಗೆ ಗೊತ್ತು ಎಂಬ ಪ್ರಶ್ನೆಗಳ ಸರಮಾಲೆಯನ್ನು ಹೊತ್ತು ಉತ್ತರಕ್ಕಾಗಿ ಕಾಯುತ್ತಿದ್ದಳು. ಬೆಳಿಗ್ಗೆ ಕಾಫಿ ತಂದ ಲಕ್ಷ್ಮಿ, ಸರಿಯು ಬೇಗ ರೆಡಿಯಾಗಮ್ಮ, ಹಾಸ್ಪಿಟ್ಲಿಗೆ ಹೋಗೋಣ, ನಿನಗೆ ಕಾಲು ನೋವು ಜಾಸ್ತಿ ಆಗಿದೆ ಅಂತ ಸುಮಂತ ಹೇಳಿದ ಎಂದರು. ಹೌದಾಂಟಿ, ನೋವು ಸ್ವಲ್ಪ ಜಾಸ್ತಿ ಆಗಿದೆ ಎಂದಳು ಸರಿಯು. ಮಾಯಾ ಬಿರುಗಾಳಿಯಂತೆ ಸರಿಯು ರೂಮಿಗೆ ಬಂದಳು. ಸರಿಯು, ಕಾಲು ನೋವು ಜಾಸ್ತಿ ಆಗಿದೆಯಾ? ಡಾಕ್ಟ್ರ್ ಹತ್ರ ಹೋಗಬೇಕಾ? ಅರುಣಂಗೆ ಹೇಳ್ತೀನಿ, ಅವನು ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಎಂದು ಹೇಳಿದಳು. ಮಾಯಾಳ ಮಾತು ಕೇಳಿದ ಸರಿಯು ಗೊಂದಲದಿಂದ ಲಕ್ಷ್ಮಿಯ ಕಡೆ ನೋಡಿದಳು. ಲಕ್ಷ್ಮಿ ಒಪ್ಪಿಗೆ ಕೊಡುವಂತೆ ಸನ್ನೆ ಮಾಡಿದರು. ಸರಿ ಮಾಯಾ, ನಾನು ಸ್ನಾನ ತಿಂಡಿ ಮುಗಿಸಿ ರೆಡಿ ಆಗಿಬಿಡ್ತೀನಿ ಎಂದಳು ಸರಿಯು. ಲಕ್ಷ್ಮಿ ಸರಿಯುವಿಗೆ ಸ್ನಾನ ಮಾಡಲು ಸಹಾಯ ಮಾಡಿದಳು. ಅಷ್ಟು ಹೊತ್ತು ಮಾಯಾ ಸರಿಯು ರೂಮಿನಲ್ಲೇ ಇದ್ದು ಲೋಕಾಭಿರಾಮವಾಗಿ ಮಾತನಾಡುತ್ತಾ ಕುಳಿತಿದ್ದಳು. ಸರಿಯು, ನೀನು ಡ್ರೆಸ್ ಹಾಕೋ, ನಾನು ತಿಂಡಿ ತೊಗೊಂಡು ಬರ್ತೀನಿ ಎನ್ನುತ್ತಾ ಲಕ್ಷ್ಮಿ ಹೊರಗಡೆ ಹೊರಟರು. ಮಾಯಾ ಕೂಡ ಅವರ ಜೊತೆಗೆ ಹೋಗಿ ತಾನೂ ಕೂಡ ಒಂದು ಪ್ಲೇಟ್ ತಿಂಡಿಯೊಡನೆ ಸರಿಯು ರೂಮಿಗೆ ಬಂದಳು. ತಿಂಡಿ ತಿನ್ನುತ್ತಲೇ ಅರುಣನಿಗೆ ಫೋನ್ ಮಾಡಿದಳು. ಅರುಣ್, ಎಲ್ಲಿದ್ದೀರಾ? ಸರಿಯು ಅವರಿಗೆ ಕಾಲು ನೋವು ಜಾಸ್ತಿ ಆಗಿದೆ, ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಆದಷ್ಟು ಬೇಗ ಬೃಂದಾವನಕ್ಕೆ ಬನ್ನಿ ಎಂದು ಹೇಳಿದಳು. ಅದು ಮೇಡಮ್, ನಾನು ವಿರಾಜಪೇಟೆಯಲ್ಲಿದ್ದೀನಿ. ಸುಶಾಂತ್ ಸರ್ ಒಂದು ಕೆಲಸ ಹೇಳಿದರು, ಹಾಗಾಗಿ ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ನಾನು ಇಲ್ಲಿಗೆ ಬಂದೆ ಎಂದು ಹೇಳಿದ ಅರುಣ್. ಮಾಯಾಳಿಗೆ ಅದೇನೋ ಚಡಪಡಿಕೆ. ಸರಿಯು, ಇವತ್ತು ಹಾಸ್ಪಿಟ್ಲಿಗೆ ಹೋಗಲೇಬೇಕಾ? ಅದು ಅರುಣ್ ಊರಲ್ಲಿಲ್ಲ, ನಾನು ಸುಮಂತ್ ಜೊತೆಗೆ ಕಾಫಿ ಬೋರ್ಡ್ ಮೀಟಿಂಗಿಗೆ ಹೋಗಬೇಕಾಗಿದೆ. ಸುಶಾಂತ್ ಜೊತೆಗೆ ಹೋಗ್ಬೋದಿತ್ತು, ಆದರೆ ಸುಷ್ಮಾಗೆ ಅದಿಷ್ಟ ಆಗಲ್ಲ. ನಿಮಗೆ ಕಾಲು ನೋವು ಸಹಿಸ್ಕೊಳಕ್ಕಾಗುತ್ತೆ ಅನ್ನೋ ಹಾಗಿದ್ದರೆ ನಾಳೆ ಅರುಣನ ಜೊತೆ ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡ್ಬೋದು ಎಂದಳು ಮಾಯಾ. ಸರಯು ಅವಳಿಗೆ ಏನಾದರೂ ಉತ್ತರ ಕೊಡುವ ಮೊದಲೇ ಅಲ್ಲಿಗೆ ಬಂದ ಸುಷ್ಮಾ, ಡೋಂಟ್ ವರಿ ಮಾಯಾ, ಸರಿಯು ಜೊತೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಎಂದಳು. ಸುಷ್ಮಾ, ನೀನು ಹೋಗ್ತೀಯಾ? ಅಚ್ಚರಿಯಿಂದ ಕೇಳಿದಳು ಮಾಯಾ. ಹಾಂ, ನಾನು ಹೋಗ್ತೀನಿ. ಯಾಕೆ ಅಷ್ಟೊಂದು ಆಶ್ಚರ್ಯದಿಂದ ಕೇಳ್ತಾ ಇದೆಯಾ? ಸರಿಯು ನಮ್ಮನೆ ಗೆಸ್ಟ್, ಹೊರಗಿನೋಳಾಗಿರೋ ನೀನೇ ಅವಳಿಗೆ ಅಷ್ಟೊಂದು ಕೇರ್ ತೊಗೊಳ್ತಾ ಇರಬೇಕಾದ್ರೆ ಈ ಮನೆ ಸೊಸೆ ನಾನು ಯೋಚನೆ ಮಾಡದೇ ಇರ್ತೀನಾ ಎನ್ನುತ್ತಾ ಮಾಯಾಳಿಗೆ ತನ್ನ ಸ್ಥಾನದ ಅರಿವು ಮೂಡಿಸಿದಳು. ಸರಿಯು ಕಡೆ ತಿರುಗಿ, ರೆಡಿ ಇದೆಯಾ ಸರಿಯು, ಹೋಗೋಣವಾ ಎಂದು ಕೇಳಿದಳು ಸುಷ್ಮಾ. ಹಾಂ, ನಾನು ರೆಡಿ ಇದ್ದೀನಿ ಎಂದ ಸರಿಯು ಲಕ್ಷ್ಮಿಯ ಸಹಾಯದಿಂದ ವೀಲ್ ಚೇರ್ ಏರಿ ಹೊರಟಳು. ಇದೇನಿದು ಹೀಗಾಗಿ ಹೋಯಿತು? ಸುಮಂತನಿಗೆ ನನ್ನ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು ಅಂತ ಇವತ್ತಾದರೂ ತಿಳ್ಕೊಳ್ಬೋದು ಅಂದ್ಕೊಂಡಿದ್ದೆ, ಆದರೆ ಇವತ್ತು ಕೂಡ ಆಗಲ್ಲ ಅನಿಸುತ್ತೆ. ಮತ್ತು ಸುಮಂತ್ ಹೇಳಿದ್ನಲ್ಲ ನಾನು ಅಪ್ಪಯ್ಯನ ಬಗ್ಗೆ ತಿಳ್ಕೊಬೋದು ಅಂತ, ಅದಕ್ಕೆ ತಾನೇ ಇವತ್ತು ಹಾಸ್ಪಿಟ್ಲಿಗೆ ಹೊರಟಿದ್ದು. ಅದು ಕೂಡ ಆಗಲ್ಲ ಅನಿಸುತ್ತೆ ಯೋಚಿಸುತ್ತಾ ಸರಿಯುವಿನ ಮುಖ ಬಾಡಿತ್ತು. ಸುಷ್ಮಾ ಸರಿಯುವಿನ ಜೊತೆ ಕುಳಿತರೆ ಸುಶಾಂತ್ ಡ್ರೈವರ್ ಸ್ಥಾನದಲ್ಲಿ ಕುಳಿತಿದ್ದ. ಲಕ್ಷ್ಮಿ ಕೂಡ ಅವರ ಜೊತೆ ಹೊರಟಳು. ಸುಮಂತ್, ಮಾಯಾ ಕೂಡ ಬೇರೊಂದು ವಾಹನದಲ್ಲಿ ತಮ್ಮ ಕೆಲಸಗಳಿಗೆ ಹೊರಟರು. ಹೊರಡೋ ಮುನ್ನ ಸರಯು ಸುಮಂತನ ಕಡೆ ಪ್ರಶ್ನಾರ್ಥಕ ಮೊಗದಲ್ಲಿ ನೋಡಿದರೆ ಸುಮಂತ್ ಅವಳ ಕಡೆ ಕಣ್ಣು ಕೂಡ ಹಾಯಿಸಲಿಲ್ಲ. ಸುಮಂತ್ ಸುಶಾಂತನ ಕಡೆ ನೋಡುತ್ತಾ, ಹುಷಾರಾಗಿ ಗಾಡಿ ಓಡಿಸು ಎಂದು ಹೇಳಿ ಹೊರಟನು. ಸುಶಾಂತ್ ಹಾಸ್ಪಿಟಲ್ ಕಡೆಗೆ ಗಾಡಿ ಓಡಿಸಿದ. ಹಾಸ್ಪಿಟಲ್ನಲ್ಲಿ ಚೆಕಪ್ ಆದ ಮೇಲೆ ನೋವಿನ ಮಾತ್ರೆ ಬದಲಾಯಿಸಿಕೊಟ್ರು. ಹಾಸ್ಪಿಟಲ್ ಬಿಟ್ಟು ಹೊರಟ ಗಾಡಿ ಮನೆ ಕಡೆ ಸಾಗದೆ ಬೇರೆ ದಾರಿ ಹಿಡಿದಿತ್ತು. ಹಲೋ ಅಣ್ಣಯ್ಯ, ನೀನು ಹೇಳ್ದ ಹಾಗೆ ಸುಮಂತನ್ನು ಸರಿಯುವಿಂದ ದೂರ ಇಟ್ಟಿದ್ದೀನಿ. ಅವಳು ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಹೋದ ಸಾರ್ತಿ ಸುಮಂತ್ ಹೋಗಿದ್ದ ಅಲ್ವಾ, ಅದಕ್ಕೆ ಈ ಬಾರಿ ಅವನಿಗೆ ಹೋಗಕ್ಕೆ ಬಿಡಲೇ ಇಲ್ಲ. ನನ್ನ ಜೊತೆ ಕಾಫಿ ಬೋರ್ಡ್ ಮೀಟಿಂಗಿಗೆ ಕರ್ಕೊಂಡು ಬಂದೆ. ಏನೋ ಸಾಧಿಸಿದ ಹೆಮ್ಮೆಯಲ್ಲಿ ಹೇಳಿದಳು ಮಾಯಾ. ಕಾಫಿ ಬೋರ್ಡ್ ಮೀಟಿಂಗಿಗೆ ಬಂದ ಮಾಯಾ
ಸುಮಂತ್ ತನ್ನ ಇತರ ಗೆಳೆಯರ ಜೊತೆಯಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದಾಗ ಸಮಯ ಸಾಧಿಸಿ ಅಣ್ಣಯ್ಯನಿಗೆ ಫೋನ್ ಮಾಡಿದ್ದಳು. ವೆರಿ ಗುಡ್. ಸರಿಯು ಜೊತೆ ಅರುಣ್ ಹೋಗಿದ್ದಾನಾ ಕೇಳಿದ ಅಣ್ಣಯ್ಯ. ಇಲ್ಲ ಇಲ್ಲ, ಅರುಣ್ ಕೆಲಸದ ಮೇಲೆ ವಿರಾಜಪೇಟೆಗೆ ಹೋಗಿದ್ದ. ಬೇರೆ ಯಾರೂ ಇಲ್ಲದೆ ಇದ್ದಿದ್ದಕ್ಕೆ ಸುಶಾಂತ್ ಹೋಗಿದ್ದಾನೆ ಎಂದಳು ಮಾಯಾ. ವೆರಿ ಗುಡ್ ವೆರಿ ಗುಡ್. ನಮ್ಮ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಗಾಯ್ತಲ್ಲ. ಸರಿಯು ಜೊತೆ ಸುಶಾಂತ್ ಹೋಗಿರೋದು ತಿಳಿದ್ರೆ ಸುಷ್ಮಾ ವಿಲವಿಲ ಅಂತ ಒದ್ದಾಡ್ತಾಳೆ. ಸುಬ್ಬಯ್ಯ ಹಚ್ಚಿದ ಅನುಮಾನದ ಬೆಂಕಿಗೆ ತುಪ್ಪ ಸುಲ್ದ ಹಾಗಾಗಿದೆ. ಒಳ್ಳೆ ಕೆಲಸ ಮಾಡಿದ್ಯಾ, ಖುಷಿಯಿಂದ ಹೇಳಿದ ಅಣ್ಣಯ್ಯ. ಅಯ್ಯೋ ಇಲ್ಲ ಅಣ್ಣಯ್ಯ, ಅವ್ರ ಜೊತೆ ಸುಷ್ಮಾ ಕೂಡ ಹೋಗಿದ್ದಾಳೆ, ಸಣ್ಣ ದನಿಯಲ್ಲಿ ಹೇಳಿದಳು ಮಾಯಾ. ವಾಟ್? ಅಕ್ಷರಶಃ ಕಿರುಚಿದೆನು ಅಣ್ಣಯ್ಯ. ಸುಷ್ಮಾ ಸುಶಾಂತ್ ಒಟ್ಟಿಗೆ ಹೋಗಿದ್ದಾರಾ? ಯು ಈಡಿಯಟ್. ಒಂದು ಕೆಲಸನಾದರೂ ಸರಿಯಾಗಿ ಮಾಡ್ತೀಯ ನೀನು? ಯಾವಾಗಲೂ ನೀನು ಮಾಡೋದು ಎಡವಟ್ಟು ಕೆಲಸನೇ. ಇನ್ಮೇಲೆ ನಿನ್ನ ಸ್ವಂತ ಬುದ್ಧಿನ ಉಪಯೋಗಿಸಲೇಬೇಡ. ಯಾವುದಾದ್ರೂ ಕೆಲಸ ಮಾಡೋಕ್ಕಿದ್ರೆ ಅದನ್ನು ಮಾಡೋಕ್ಕೂ ಮುಂಚೆ ನನಗೆ ಹೇಳೇನೇ ಮಾಡು ಎಂದು ಜೋರಾಗಿ ಕಿರುಚಿದನು. ಮಾಯಾಳ ಮುಖ ಸಪ್ಪಗಾಗಿ ಹೋಗಿತ್ತು. ನಿಧಾನವಾಗಿ, ಮತ್ತೆ ಈಗೇನು ಮಾಡೋದಣ್ಣಯ್ಯ ಎಂದಳು. ಏನು ಮಾಡೋದು? ನೀನು ಮಾಡೋ ಅವಾಂತರಗಳೆಲ್ಲ ಒಂದೊಂದಲ್ಲ. ಸರಿ, ಈಗ ಹೇಗಾದರೂ ಮಾಡಿ ಆ ಪ್ರಮೀಳಾ ಸುಶಾಂತನಿಗೆ ಫೋನ್ ಮಾಡೋ ಹಾಗೆ ಮಾಡು. ಅಲ್ಲಿ ಸುಶಾಂತ್ ಮತ್ತು ಸುಷ್ಮಾನ ಮಧ್ಯ ಜಗಳ ಆಗಲೇಬೇಕು. ಬೇಗ, ಸುಮ್ಮನೆ ಕಾಲ ಕಳಿಬೇಡ. ಅವರಿಬ್ಬರು ಒಟ್ಟಿಗೆ ಇದ್ದಷ್ಟು ಅಪಾಯ ಎಂದನು ಟೆನ್ಷನ್ನಿಂದ. ಸರಿ, ಹಾಗೆ ಮಾಡ್ತೀನಿ ಎಂದ ಮಾಯಾ ಪ್ರಮೀಳಾಳಿಗೆ ಫೋನ್ ಮಾಡತೊಡಗಿದಳು. ಅವಳು ಟೆನ್ಷನ್ನಿಂದ ಒದ್ದಾಡುತ್ತಿರುವುದನ್ನು ನೋಡಿದ ಸುಮಂತ್ ಒಳಗೊಳಗೆ ನಗುತ್ತಾ, ಮಾಯಾ, ನನಗೆ ವಿರಾಜಪೇಟೆಯಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತಾ ಇದ್ದೀನಿ, ನೀನು ಬರ್ತೀಯಾ ಎಂದು ಕೇಳಿದನು. ನೋನೋ, ನಂಗೆ ಬೇರೆ ಕೆಲಸ ಇದೆ, ನೀನು ಹೊರಡು, ತನ್ನದೇ ಚಿಂತೆಯಲ್ಲಿ ಮುಳುಗಿದ್ದ ಮಾಯಾ ಹೇಳಿದಳು. ಆರ್ ಯು ಶ್ಯೂರ್? ನೀನು ಬರೋದಿಲ್ವಾ? ನನಗೂ ಒಬ್ಬನೇ ಹೋಗೋದಕ್ಕೆ ಬೇಜಾರಾಗುತ್ತೆ, ನೀನು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಎಂದ ಸುಮಂತ. ಓಹ್ ಸಾರಿ ಸುಮಂತ್, ನನಗಿಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರೋದಕ್ಕಾಗೋದಿಲ್ಲ, ನೀನು ಹೊರಡು. ಸುಮಂತನನ್ನು ಕಳಿಸಲು ಆತರ ತೋರಿದಳು. ಸರಿ, ಹಾಗಿದ್ರೆ ನಾನಿನ್ನು ಸಂಜೆ ಸಿಗ್ತೀನಿ ಎಂದು ಹೇಳಿದ ಸುಮಂತ್ ಅಲ್ಲಿಂದ ನಡೆದ. ಬಾ ಸರಿಯು, ಇದು ನಮ್ಮದೇ ಮನೆ, ಪುಟ್ಟದೊಂದು ಹಂಚಿನ ಮನೆ ಒಳಗೆ ಕರೆದಳು ಸುಷ್ಮಾ. ಸರಿಯು ಅಚ್ಚರಿಯಿಂದ ಕಣ್ಣರಳಿಸಿ ಸುತ್ತಲೂ ನೋಡುತ್ತಿದ್ದಳು. ಇದು ನಮ್ಮ ಅಜ್ಜನ ಮನೆ, ನಮ್ಮ ಮೂಲ ಮನೆ, ಸುಶಾಂತ್ ಹೇಳಿದ. ಈಗ ಅಲ್ಲಿಗೆ ಬಂದದ್ದು ಏಕೆಂಬ ಪ್ರಶ್ನೆ ಓಡುತ್ತಿತ್ತು ಸರಿಯುವಿನ ಮನದಲ್ಲಿ. ಅಷ್ಟರಲ್ಲಿ ಲಕ್ಷ್ಮಿ ಕಾರಿನಲ್ಲಿ ತಂದಿದ್ದ ಫ್ಲಾಸ್ಕ್ನಲ್ಲಿದ್ದ ಕಾಫಿಯನ್ನು ಲೋಟಗಳಿಗೆ ಬಗ್ಗಿಸಿ ಎಲ್ಲರಿಗೂ ಕೊಟ್ಟಳು. ಅದೆಷ್ಟು ಕಾಫಿ ಕುಡಿತೀಯ ಸುಶ್? ಸ್ವಲ್ಪ ಕಡಿಮೆ ಮಾಡು, ಗದರಿದಂತೆ ಹೇಳಿದರೂ ಸುಷ್ಮಾಳ ಮಾತಿನಲ್ಲಿ ಪ್ರೀತಿಯ ಧಾರೆ ಕಂಡು ಸರಿಯೋ ಅಚ್ಚರಿಗೊಂಡಳು. ನಿನಗಿಂತ ಸ್ವಲ್ಪ ಕಡಿಮೆನೇ ನಾನು ಕುಡಿಯೋದು. ನಾನು ಪೀಪಾಯಿಯಷ್ಟು ಕಾಫಿ ಕುಡಿದ್ರೆ ನೀನು ಹಂಡೆಯಷ್ಟು ಕುಡಿತೀಯ ರೇಗಿಸಿದನು ಸುಶಾಂತ್. ನಾನು ಹಂಡೆಯಷ್ಟು ಕಾಫಿ ಕುಡಿತೀನಾ ಎಂದು ಹೇಳುತ್ತಾ ಸುಶಾಂತನ ಕೈಲಿದ್ದ ಲೋಟ ಕಸಿದುಕೊಂಡು ಪೂರ್ತಿ ಕಾಫಿಯನ್ನು ಕುಡಿದು ಬಿಟ್ಟಳು ಸುಷ್ಮಾ. ಅಯ್ಯೋ ನನ್ನ ಕಾಫಿ ಎಂದ ಸುಶಾಂತನ ಮುಖ ಹರಳೆಣ್ಣೆ ಕುಡಿದಂತೆ ಆಗಿದ್ದನ್ನು ಕಂಡು ಸುಷ್ಮಾ ಜೋರಾಗಿ ನಕ್ಕಳು. ಇವರಿಬ್ಬರ ಈ ಸರಸ ಸಲ್ಲಾಪವನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅಚ್ಚರಿಯಿಂದ ಕಾಣುತ್ತಿದ್ದಳು ಸರಿಯು. ಅದ್ಯಾಕೆ ಅಷ್ಟು ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ನೋಡ್ತಾ ಇದ್ದೀಯಾ ಎನ್ನುತ್ತಾ ಒಳಗೆ ಬಂದ ಸುಮಂತ್. ಆ ಮನೆಯಲ್ಲಿ ಬೆಕ್ಕು ನಾಯಿ ಹಾಗೆ ಕಿತ್ತಾಡೋ ಇವರಿಬ್ಬರು ಇಲ್ಲಿ ಗಿಳಿ ಗರುವಂಕಗಳ ಥರ ಇದ್ದಾರಲ್ಲಪ್ಪ ಅಂತ ಆಶ್ಚರ್ಯ ಸರಿಯುವಿಗೆ. ಅಲ್ವಾ ಸರಿಯು? ನಗುತ್ತಾ ಕೇಳಿದಳು ಸುಷ್ಮಾ. ಹೌದೆನ್ನುವಂತೆ ತಲೆ ಆಡಿಸಿದಳು ಸರಿಯು. ಆ ವಿಷಯ ಬಿಡು, ಇದನ್ನು ನೋಡು ಎನ್ನುತ್ತಾ ಸುಮಂತ್ ತನ್ನ ಮೊಬೈಲ್ನಲ್ಲಿ ಇದ್ದ ರಾಮಕೃಷ್ಣಯ್ಯ ಅವರ ಕೆಲವು ಫೋಟೋ ಮತ್ತು ವಿಡಿಯೋಗಳನ್ನು ತೋರಿಸಿದನು. ಅದೆಲ್ಲ ಗೀತಾ ಅಲ್ಲಿಗೆ ಹೋದಾಗ ಯಾರಿಗೂ ತಿಳಿಯದಂತೆ ತೆಗೆದ ಫೋಟೋಗಳಾಗಿತ್ತು. ಮೊಬೈಲ್ ಪರದೆ ಸವರಿ ಅಪ್ಪಯ್ಯ ಎಂದು ಪಿಸಿನುಡಿಯಲ್ಲಿ ನುಡಿದವಳ ಕಣ್ಣ ತುಂಬ ನೀರು. ಅವಳ ದುಃಖ ಕಂಡ ಸುಷ್ಮಾ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡಿದಳು. ಒಂದೆರಡು ನಿಮಿಷ ಬಿಟ್ಟು, ಅಂದರೆ ನಿಮಗೆಲ್ಲ ನನ್ನ ವಿಷಯ ಗೊತ್ತಾ? ನಾನು ಅನಾಥೆ ಅಲ್ಲ ಅನ್ನೋ ವಿಷಯ, ಹಾಗೆಯೇ ನಾನು ಮದುವೆ ಮನೆಯಿಂದ ಓಡಿ ಬಂದಿರೋ ವಿಷಯ ಎಲ್ಲನೂ ನಿಮಗೆ ಗೊತ್ತಾ? ಅಚ್ಚರಿಯಿಂದ ಕೇಳಿದಳು ಸರಿಯು. ನೀನು ಆ ಮದುವೆ ಮನೆಯಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ದು, ಸಹಾಯ ಮಾಡಿದ್ದು ಎಲ್ಲ ಸುಮಂತಾನೆ, ನಗುತ್ತಾ ಹೇಳಿದ ಸುಶಾಂತ್. ಸರಯು ಅಯೋಮಯಳಾಗಿ ಸುಮಂತನ ಕಡೆ ನೋಡಿದಳು. ಸುಮಂತ್ ನಗುತ್ತಾ ಹೌದೆಂದು ತಲೆಯಾಡಿಸಿದ.
ಈಗ ನಿಮ್ಮ ಅಪ್ಪನ ಧ್ವನಿ ಕೇಳ್ತೀಯಾ? ಸುಮಂತ್ ಕೇಳಿದಾಗ ಸರಯು ಖುಷಿಯಿಂದ ಹೌದು ಎಂಬಂತೆ ತಲೆ ಆಡಿಸಿದಳು. ನಾವು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಆದರೆ ನೀವು ನಿಮ್ಮ ಅಪ್ಪನ ಧ್ವನಿ ಮಾತ್ರ ಕೇಳಿಸ್ಕೋಬೋದು ಎಂದು ಹೇಳಿದ ಸುಮಂತ್ ಗೀತಾಳಿಗೆ ಫೋನ್ ಮಾಡಿದ. ಗೀತಾ, ರಾಮಕೃಷ್ಣ ಅವ್ರಿಗೆ ಫೋನ್ ಮಾಡಿ ಸರಿಯೋ ಬಗ್ಗೆ ವಿಚಾರಿಸಿ. ನಾನು ಕಾನ್ಫರೆನ್ಸ್ ಕಾಲಲ್ಲಿರ್ತೀನಿ, ಆದರೆ ನಾನಿರೋದು ಯಾರಿಗೂ ಗೊತ್ತಾಗಬಾರ್ದು ಎಂದು ಹೇಳಿದ. ಸರಿ ಬ್ರೋ ಎಂದ ಗೀತಾ ಅದರಂತೆ ಮಾಡಿದಳು. ಹಲೋ, ನಾನು ಗೀತಾ ಮಾತಾಡ್ತಾ ಇರೋದು. ರಾಮಕೃಷ್ಣ ಅವರ ಫೋನ್ ರಿಸೀವ್ ಆದ ಕೂಡಲೇ ಹೇಳಿದಳು ಗೀತಾ. ಸರಿ, ಯಾಕೆ ಫೋನ್ ಮಾಡಿರೋದು? ಅತ್ತ ಕಡೆಯಿಂದ ಒರಟಾಗಿ ಕೇಳಿದರು ನಾಗಮ್ಮ. ಓಹ್, ನೀವಾ ಆಂಟಿ? ಹೇಗಿದ್ದೀರಾ? ಸೌಜನ್ಯಕ್ಕೆ ಎಂಬಂತೆ ವಿಚಾರಿಸಿದಳು ಗೀತಾ. ನಾವು ಚೆನ್ನಾಗಿ ಇರಬಾರ್ದು ಅಂತಾನೆ ನಮ್ಮ ಮುಖಕ್ಕೆ ಮಸಿ ಬಳಿದು ಓಡಿ ಹೋಗಿದ್ದಾಳಲ್ಲ ನಿನ್ನ ಗೆಳತಿ. ಆ ಮೂಳಿಯಿಂದ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ವಿ. ಈಗ ಜಮೀನು ಮನೆ ಕೂಡ ಕಳ್ಕೊತಾ ಇದ್ದೀವಿ ಎನ್ನುತ್ತಾ ಫೋನಿನಲ್ಲೇ ಸಹಸ್ರನಾಮ ಮಾಡಲು ಶುರು ಮಾಡಿದರು ನಾಗಮ್ಮ. ಯಾರ ಹತ್ರ ಅದು ಅಷ್ಟು ಮಾತಾಡ್ತಾ ಇದೀಯಾ ಎನ್ನುತ್ತಾ ಆಗಷ್ಟೇ ಅಲ್ಲಿಗೆ ಬಂದ ರಾಮಕೃಷ್ಣಯ್ಯ ಫೋನ್ ತೆಗೆದುಕೊಂಡರು. ತಂದೆಯ ದನಿ ಕೇಳಿ ಸರಿಯುವಿನ ದುಃಖ ಮೇರೆ ಮೀರಿತು. ಅವಳ ಬಿಕ್ಕು ಗಂಟಲಿನಿಂದ ಹೊರಬರದಂತೆ ಸನ್ನೆ ಮಾಡಿದ ಸುಮಂತ್. ನಾನು ಅಂಕಲ್, ಗೀತಾ, ಸರಿಯು ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ ಎಂದಳು ಗೀತಾ. ಇಲ್ಲಮ್ಮ, ಯಾವ ವಿಷಯ ಕೂಡ ಗೊತ್ತಾಗಿಲ್ಲ. ನಿನಗೇನಾದರೂ ಸುಳಿವು ಸಿಕ್ತಾ ಅಮ್ಮ? ಸಮಾಧಾನವಾಗಿ ವಿಚಾರಿಸಿದರು ರಾಮಕೃಷ್ಣಯ್ಯ. ಇಲ್ಲ ಅಂಕಲ್, ಏನೂ ಗೊತ್ತಾಗಲಿಲ್ಲ ಗೀತಾ ಉತ್ತರಿಸಿದಾಗ ರಾಮಕೃಷ್ಣಯ್ಯ ಕಾಲ್ ಕಟ್ ಮಾಡಿದರು. ತಂದೆಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವಳನ್ನು ಕಂಡು ಉಳಿದವರು ಕೂಡ ಬೇಸರಗೊಂಡರು. ಸ್ವಲ್ಪ ಹೊತ್ತು ಕಳೆದ ಮೇಲೆ ಸುಮಂತನ ಬಳಿ ಬಂದ ಸರಿಯು ಥ್ಯಾಂಕ್ಸ್ ಅನ್ನೋದು ಬರೀ ಒಣ ಶಬ್ದ ಅಷ್ಟೇ. ನಿಮ್ಮ ಉಪಕಾರನ ನಾನು ಹೇಗೆ ತಾನೇ ತೀರಿಸಲಿ ಎನ್ನುತ್ತಾ ಸುಮಂತನಿಗೆ ಕೈ ಮುಗಿದಳು. ಅನಂತರ ತನ್ನ ಕೆನ್ನೆಯ ಮೇಲೆ ಇಳಿದಿದ್ದ ಕಣ್ಣೀರು ಒರೆಸಿಕೊಂಡು, ಅಪ್ಪಯ್ಯಂಗೆ ನೀವು ಹೇಗೆ ಪರಿಚಯ ಸುಮಂತ್? ನಿಮ್ಮ ಬಗ್ಗೆ ಅಪ್ಪಯ್ಯ ಯಾವತ್ತೂ ಏನೂ ಹೇಳಿರಲಿಲ್ಲ. ಹಾಗೆ ಮದುವೆ ಹಿಂದಿನ ದಿನದವರೆಗೂ ನಾನು ಮದುವೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಕೂಡ ಅಪ್ಪಯ್ಯ ಹೇಳಿರಲಿಲ್ಲ ಕೇಳಿದಳು ಗೊಂದಲದಿಂದ. ಅಣ್ಣ, ಆ ಗೀತಾ ಅನ್ನೋ ಹುಡುಗಿ ಮತ್ತೆ ಫೋನ್ ಮಾಡಿತಣ. ಸರಿಯೂ ವಿಷಯ ಏನಾದ್ರು ಗೊತ್ತಾತಾ ಅಂತ ಕೇಳ್ತು. ಪ್ರಶಾಂತನ ಚೀಲ ಸುದ್ದಿ ಮುಟ್ಟಿಸ್ದ. ಇವಳು ಯಾರಲ್ಲ ಅಂಥ ಕ್ಲೋಸ್ ಫ್ರೆಂಡು? ಮೊದಲೆಲ್ಲ ಇವಳ ಹೆಸರೇ ಕೇಳಿಲ್ಲ. ಏನೋ ಮಿಸ್ ಹೊಡಿತಾದೆ. ಮೊದಲು ಅವಳ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಬನ್ನಿ ಎಂದು ಅನುಮಾನದಿಂದ ನುಡಿದ ಪ್ರಶಾಂತ ಸರಿಯುವನ್ನು ಹುಡುಕದ ಸ್ಥಳವೇ ಇರಲಿಲ್ಲ. ಅವಳಿಗೆ ಸಂಬಂಧಪಟ್ಟ ಯಾವ ವ್ಯಕ್ತಿಯನ್ನೂ ಅವನು ವಿಚಾರಿಸದೆ ಬಿಟ್ಟಿರಲಿಲ್ಲ. ಮದುವೆ ಹಿಂದಿನ ದಿನ ಹುಡುಗಿ ಓಡಿ ಹೋಗಿದ್ದು ಅವನಿಗೆ ಊರಲ್ಲೆಲ್ಲ ಮರ್ಯಾದೆ ತೆಗೆದ ಹಾಗಾಗಿತ್ತು. ಅವನ ರುಬಾಬಿಗೆ ಹೆದರೋರೂ ಸಹ ಹಿಂದಿನಿಂದ ಅವನನ್ನು ಆಡಿಕೊಳ್ಳುವಂತೆ ಆಗಿತ್ತು. ಏನೇ ಹೇಳಮಂಜ, ಇಡೀ ಊರಲ್ಲಿ ಅವಳು ನನ್ನ ಮರ್ಯಾದೆ ತೆಗೆದಿದ್ದಾಳೆ. ಅವಳು ಸಿಕ್ಕ ಮೇಲೆ ಅವಳು ಜಿಟ್ಟು ಹಿಡಿದು ಬೀದಿಲಿ ಅವಳು ಬೆತ್ತಲೆ ಮೆರವಣಿಗೆ ಮಾಡಿ ಅವಳು ಮರ್ಯಾದೆ ತೆಗೆದೇ ಇದ್ದರೆ ನನ್ನ ಹೆಸರು ಬದಲಾಯಿಸು. ಎಷ್ಟಾದರೂ ಖರ್ಚಾಗಲಿ, ಅವಳನ್ನು ಬಿಡಲ್ಲ. ರೋಷದಿಂದ ಕುದಿಯುತ್ತಿದ್ದ ಪ್ರಶಾಂತ. ಹಲೋ ಪ್ರಮೀಳಾ, ಹೌ ಆರ್ ಯು? ಯಾಕೆ ಬೋರ್ಡ್ ಮೀಟಿಂಗಿಗೆ ಬರಲೇ ಇಲ್ವಲ್ಲ? ಅಣ್ಣಯ್ಯ ಹೇಳಿದಂತೆ ಪ್ರಮೀಳಳಿಗೆ ಕಾಲ್ ಮಾಡಿದ್ದಳು ಮಾಯಾ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನನಗೆ ಆ ಮೀಟಿಂಗೆಲ್ಲ ಅಟೆಂಡ್ ಮಾಡೋದು ಬೋರ್ ಮಾಯಾ, ಅದಕ್ಕೆ ಬರಲಿಲ್ಲ ಪ್ರಮೀಳಾ ನುಡಿದಾಗ. ಓ ಹಾಗಾ, ಇಲ್ಲಿ ಸೆಂಟರ್ ಹಾಲ್ನಲ್ಲಿ ಜ್ಯುವೆಲ್ರಿ ಶೋ ನಡೀತಾ ಇತ್ತು. ನಾನು ಮತ್ತು ಸುಮಂತ್ ಹೊರಟಿದ್ದೀವಿ. ನಿಮಗೂ ಸ್ವಲ್ಪ ಜ್ಯುವೆಲ್ರಿ ಬಗ್ಗೆ ಎಲ್ಲ ಕ್ರೇಜ್ ಅಲ್ವಾ, ಅದಕ್ಕೆ ನೀನು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ನಮಗೂ ಒಳ್ಳೆ ಕಂಪ್ನಿ ಆಗ್ತಿತ್ತು ಎಂದಳು ಮಾಯಾ ಅವಳಿಗಿದ್ದ ಜ್ಯುವೆಲ್ರಿ ಕ್ರೇಜ್ ಬಗ್ಗೆ ತಿಳಿದು. ಓಹ್ ಹೌದಾ, ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಬಟ್ ನಿಮ್ಮ ಜೊತೆ ನಾನು ಬರಲ್ಲಪ್ಪ. ಲವ್ ಬರ್ಡ್ಸ್ ಮಧ್ಯೆ ಕಬಾಬ್ ಮೇ ಹಡ್ಡಿ ಆಗೋಕ್ಕೆ ನನಗಿಷ್ಟ ಇಲ್ಲ ನಗುತ್ತಾ ನುಡಿದಳು ಪ್ರಮೀಳಾ. ನಮ್ಮ ಜೊತೆ ಬೇಡ, ಬಟ್ ಸುಶಾಂತ್ ಅವ್ರ ಜೊತೆ ಹೋಗ್ಬೋದಲ್ಲ? ಅವ್ರಿಗೂ ಒಬ್ಬರೇ ಬೋರು ಅಂತಿದ್ರು. ನೋಡಿ, ಯು ಕ್ಯಾನ್ ಸ್ಪೆಂಡ್ ಗುಡ್ ಟೈಮ್ ವಿತ್ ಹಿಮ್ ಎಂದಳು ಮಾಯಾ. ಓಹ್, ಸುಶಾಂತ್ ಫ್ರೀ ಇದ್ರಾ? ಹಾಗಾದರೆ ಈಗಲೇ ಕಾಲ್ ಮಾಡಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಳ್ತೀನಿ. ಸುಶಾಂತನ ಸ್ನೇಹಕ್ಕಾಗಿ ಹಾತೊರೆಯುತ್ತಿದ್ದ ಪ್ರಮೀಳಾ ಉತ್ಸಾಹದಿಂದ ನುಡಿದಳು. ಅಣ್ಣಯ್ಯ ಮಾಯಾ ಆಡುತ್ತಿದ್ದ ಆಟಕ್ಕೆ ಬಲಿಯಾಗುತ್ತಿದ್ದ ಮುಗ್ಧ ಹೆಣ್ಣು ಆ ಪ್ರಮೀಳಾ. ಮಾಯಾ ದೊಡ್ಡ ವಿಪತ್ತಿನಿಂದ ಪಾರಾದವಳಂತೆ ನಿಟ್ಟುಸಿರು ಬಿಟ್ಟಳು.
ನನ್ನ ಹಾಗೆ ನಿಮ್ಮಪ್ಪಯ್ಯನ ಪರಿಚಯದ ಹಿಂದೆ ತುಂಬ ದೊಡ್ಡ ಕಥೆನೇ ಇದೆ. ಅದನ್ನು ನಿನಗೆ ತಿಳಿಸೋಕೆ ಅಂತಾನೆ ನಾವೆಲ್ಲ ಇಲ್ಲಿ ಸೇರಿರೋದು ಎಂದ ಸುಮಂತ್. ಅಷ್ಟರಲ್ಲಿ ಸುಶಾಂತನ ಫೋನ್ ರಿಂಗ್ ಆಗತೊಡಗಿತು. ಪರದೆ ಮೇಲೆ ಪ್ರಮೀಳಳ ಹೆಸರಿತ್ತು. ಅದನ್ನು ನೋಡಿದ ಸುಷ್ಮಾ ಮತ್ತು ಸುಶಾಂತರ ಮುಖ ಕಪ್ಪಿಟ್ಟು ಹೋಗಿತ್ತು. ಪ್ರಮೀಳಾ ಫೋನ್ ಮಾಡಿದ ಅರ್ಧ ಗಂಟೆಯೊಳಗೆ ಸುಷ್ಮಾ ಒಬ್ಬಳೇ ಅಳುತ್ತಾ ಮನೆಗೆ ಬಂದಿದ್ದಳು. ಮತ್ತು ಈ ವಿಷಯ ಮಾಯಾ ಅಣ್ಣಯ್ಯನ ಕಿವಿ ಮುಟ್ಟಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗೀತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ರೋತ್ಸಾಹಿಸೋದನ್ನು ಮರಿಬೇಡಿ. ಧನ್ಯವಾದಗಳು.